ಮಾಲಂಗಿ ಮಡುವಾಗಲಿ ತಲಕಾಡು ಮರುಳಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತ ಅಲಮೇಲಮ್ಮ ಮೈಸೂರು ಅರಸರಿಗೆ ಶಾಪ ಕೊಡ್ತಾಳಂತೆ. ಅದ್ರ ಹಿಂದಿನ ಕತೆ ಕೇಳಿದಾಗ ಮೈ ಜುಮ್ ಅಂತ ಅನಿಸುತ್ತೆ. ಅಲ್ಲಿರೋ ಗೈಡೆಲ್ಲನೂ ನಮಗೆ ಹೇಳ್ತಿದ್ರು ಈ ಥರ ಹಿಂಗಾಯಿತು ಅಂತ. ಅದು ಕೇಳಿದಾಗ ನಿಜನಾ ಹಿಂಗೆಲ್ಲ ನಡೀತಾ, ಇದು ಇವ್ರು ಹೇಳ್ತಿರೋದೆಲ್ಲ ನಿಜನಾ ಅಂತ ಅನಿಸುತ್ತೆ. ನಾವು ಓದ್ಕೊಂಡು ಬಂದಿದ್ದೀವಿ, ಬಟ್ ಅಂದ್ರೂ ಅದೆಲ್ಲ ಕೇಳಬೇಕಾದ್ರೆ ಮೈ ಜುಮ್ ಅಂತ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಬರೀ ಲಿಂಗಗಳೇ ಕಾಣಿಸುತ್ತೆ, ಬಿಲ್ಪತ್ರೆ ಮರ, ಬರೀ ಮರಳಲ್ಲೇ ತುಂಬೋಗಿದೆ ಗೈಸ್ ದೇವಸ್ಥಾನ ಅಂತೂ. ಅಲ್ಲಿ ನಡಿಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಮರಳು ಸುಡ್ತಾ ಇರುತ್ತೆ, ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಒಂದೊಂದು ದೇವಸ್ಥಾನ ಕೂಡ ಒಂದೊಂದು ದಿಕ್ಕಲ್ಲಿದೆ. ಮರಳೇಶ್ವರ, ಪಾತಾಳೇಶ್ವರ, ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಚೌಡೇಶ್ವರಿ ಅಮ್ಮನವರು ಎಲ್ಲ ಒಂದೊಂದು ಕಡೆ ಇದೆ. ಸೊ ಆಲ್ಮೋಸ್ಟ್ ನಾವು ನಡೆದು ಕಂಪ್ಲೀಟ್ ಮಾಡೋದಕ್ಕೆ ಇಲ್ಲ ಅಂದರೂ 4-5 ಕಿಲೋಮೀಟ್ರ್ ಆಗುತ್ತೆ. ಈ ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕಂತೂ ಮಸ್ಟ್ ವಿಸಿಟು, ತುಂಬ ಪಾಸಿಟಿವ್ ಫೀಲ್ ಕೊಡುತ್ತೆ.